ದೊಂಪದ ಮನೆಯಲ್ಲಿ ಹೋಗ್ತಾ ಇದೀವಿ. ಫ್ರೆಂಡ್ ಉಂಟು ಫ್ರೆಂಡಿಗೆ ಈಗ ಅವ್ರ ಮನೆ ಮದುವೆ ದಿನ ಚೂಡಿದೆಲ್ಲ ಹಾಕಿದೆ. ಇವತ್ತು ಸೀರೆ ಅದು ಕನ್ಸರ್ನ್ ಅಲ್ಲ, ಅದೊಂದು ಸ್ವಲ್ಪ ಇದು ಎಂತ ಹೇಳು, ಪ್ರೀತಿಯ ಮೇಲೆ ಒಂದು ಹೇಳುದದು. ಜಿಗ್ಗಾಗಿದ್ದು ಪಲ್ಲು ಇರೋದು ಮೀಸೆ ನೋಡಿ. ಮತ್ತೆ ಎಲ್ಲೋಗಿದೆ ಎಷ್ಟೊತ್ತು? ಬನ್ನಿ ಎಂಜಾಯ್ ಮಾಡ್ಬೋದು. ಇವತ್ತಿನ ಮದುಮಗನ ಅಣ್ಣ ಮತ್ತೆ ಅತ್ತಿಗೆ ಮತ್ತೆ ಇಬ್ರು ಮುದ್ದಾದ ಮಕ್ಕಳು. ಮತ್ತೆ ಚಂದ ರೆಡಿ ಆಗಿದ್ದೀರಾ ಇಬ್ರು? ಅಲ್ಲ, ಇವ್ರಿಗೆ ನಾಚಿಕೆ ಆಗ್ತಾ ಉಂಟು? ಇಲ್ವಾ? ನನಗೆ ಸೆಕೆ ಆಗ್ತಾ ಇದೆ. ಇವತ್ತು ಧನುಷಿದು ಮೆಹಂದಿ ಕಾರ್ಯಕ್ರಮಕ್ಕೆ ಚಿಕ್ಕಪ್ಪ ಭಜನೆ ಅವರನ್ನು ಸಹ ಕರೆಸಿದ್ದಾರೆ. ತುಂಬ ಒಳ್ಳೆ ರೀತಿಯಲ್ಲಿ ಭಜನೆ ಮಾಡಿದ್ದಾರೆ ಇವರು. ಮನಸ ಸ್ಮರಾಮಿ ಮಹಾಗಣಪತಿಂ ಮನಸ ಸ್ಮರಾಮಿ. ಮದುಮಗನಿಗೆ ಮೆಹಂದಿ ಶಾಸ್ತ್ರ ಮಾಡೋ ಮುಂಚೆ ದೈವದೇವರಿಗೆ ಕೈ ಮುಗಿಯುವ ಕ್ರಮ ಇರ್ತದೆ. ಹಾಗೆ ಫಸ್ಟಿಗೆ ಇಲ್ಲಿ ದೈವದೇವರಿಗೆ ಕೈ ಮುಗಿಲಿಕ್ಕಂತೇಳಿ ನಾವೆಲ್ಲ ಬಂದಿದ್ದೇವೆ. ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಫಸ್ಟಿಗೆ ದೈವದೇವರ ಹಾಗೆ ಗುರು ಹಿರಿಯರ ಆಶೀರ್ವಾದ ಸಹ ಪಡ್ಕೊಂಡು ಮುಂದುವರೆದ್ರೆ ಆ ಕೆಲಸ ಸುಸೂತ್ರವಾಗಿ ಆಗ್ತದೆ ಹೇಳಿ ನಾವೆಲ್ಲ ನಂಬಿದ್ದೇವೆ. ನಮ್ಮ ಚಿಕ್ಕಪ್ಪ ಕೂಡ ಹಾಗೆ ಎಲ್ಲ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆ ಪ್ಲ್ಯಾನ್ ಸಹ ಅವರು ಕರೆಕ್ಟಾಗಿ ಮಾಡಿಡ್ತಾರೆ. ಇವತ್ತು ಬೆಳಿಗ್ಗೆ ಗಣಹೋಮ ಆಯಿತು ಮತ್ತು ಬಳೆಶಾಸ್ತ್ರ ಆಯಿತು. ಈಗ ಸಾಯಂಕಾಲ ಮೆಹಂದಿ ಫಂಕ್ಷನ್. ನಾಳೆ ಮದುವೆ ಉಂಟು. ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಮತ್ತು ಸಾಯಂಕಾಲ ರಿಸೆಪ್ಷನ್ ಸಹ ಇದೆ. ಮದುಮಗ ಚಿರಂಜೀವಿ ಧನುಷ್ ಅವರಿಗೆ ತಮ್ಮೆಲ್ಲರ ಶುಭ ಆಶೀರ್ವಾದ ಸಲ್ಲಬೇಕು. ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಆದಷ್ಟು ಬೇಗ ಬಂದು ಮದುವೆಗೆ ರಂಗನ್ನು ಇಟ್ಟು ವೇದಿಕೆ ಮೇರೆಗೆ ನಮ್ಮ ಮದುವೆಯ ಮೆಹಂದಿ ಫಂಕ್ಷನ್ ಅಥವಾ ನಾವೇನು ನಮ್ಮ ಕಡೆ ಹೇಳ್ತೇವೆ ದೊಂಪ ಅಂತೇಳಿ. ದೊಂಪ ಅಂತ ಹೇಳಿದ್ರೆ ನಮಗೆ ಫಸ್ಟಿಗೆ ಬರೋದೇ ಡ್ಯಾನ್ಸ್. ಹೌದು, ಇದು ದೊಂಪದ ಕಾರ್ಯಕ್ರಮದಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸಹ ನಾವು ಡ್ಯಾನ್ಸ್ ಮಾಡ್ತೇವೆ. ರೆಡಿ ಆದ್ರ ಈಗ? ಎಂತೆಲ್ಲ ಒಳ್ಳೆ ಮಾಡಿ ಮಾಡ್ತೀರಾ. ಆಲ್ ದ ಬೆಸ್ಟ್ ಎಲ್ಲರಿಗೆ ಸಹ. ಆಲ್ ದ ಬೆಸ್ಟ್ ಎಲ್ಲರಿಗೆ ಸಹ. ಒಳ್ಳೆ ಮಾಡಿ ಡ್ಯಾನ್ಸ್ ಮಾಡಿ. ಇವರೆಲ್ಲ ನೋಡಿ ಡ್ಯಾನ್ಸ್ ಮಾಡಲಿಕ್ಕೆ ನರ್ವಸ್ ಆಗ್ತದೆ ಹೇಳಿ ಇಡೀ ಸ್ಟೇಜನ್ನು ಚಿಂದಿ ಉಡಾಯಿಸಿ ಬಿಟ್ಟಿದ್ದಾರೆ. ತುಂಬ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲರೂ ಕೂಡ. ಬಟ್ ನನಗೆ ಆ ಮ್ಯೂಸಿಕ್ ಒಟ್ಟಿಗೆ ಹಾಕಿದರೆ ನಿಮಗೆ ನೋಡಲಿಕ್ಕೆ ಒಳ್ಳೆ ಆಗ್ತದೆ. ಬಟ್ ನಾನು ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಇಶ್ಯೂ ಬರ್ತದೆ ಹೇಳಿ ನಾನಿಲ್ಲಿ ಮ್ಯೂಸಿಕ್ ಹಾಕಲಿಲ್ಲ. ಹಾಗೆ ಎಲ್ಲ ಡ್ಯಾನ್ಸಿದು ವಿಡಿಯೋ ಸಹ ನಾನು ಹಾಕಲಿಲ್ಲ, ಸ್ವಲ್ಪ ಮಾತ್ರ ಹಾಕಿದ್ದೇನೆ. ತುಂಬ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಇವರೆಲ್ಲ.
ಗೊತ್ತಿದೆ ಒಂಟ ಕೊಡ್ತುಗು ಏನ ಲೀಸ್ಟ್ ಮಲ್ಲ ಉಂಟು ಸೊ ಇದಿನಾಗಲೇ ವೇದಿಕೆ ಬಿಡ್ದಿತ್ತೆ ಅವೇ ಸಾಂಗ್ ಮಾಡ್ಕೊಂಡು ಮುಗಿಪಾದ್ರೆ ಸೊ ಬೊಕ್ಕ ಲಾಸ್ಟ್ ಬಂದ ಬೇಗ ಮುಗಿದ ಡ್ಯಾನ್ಸ್ ರೆಡಿ ಅವನಿಗೆ ಸೊ ಎಂಟು ಬೇಜಾರಲ್ಲ ಮಲ್ಲ ಇದ್ದಿ ಧನುಷ್ ಅಣ್ಣಗೆ ಬೇಜಾರ ಬಲ್ಲಿ ಸೊ ಧನುಷ್ ಅಣ್ಣದೇ ರೈಟ್ ಸೊ ಮದುವೆ ಅಣ್ಣಗೆ ಬೇಜಾರ ಬಲ್ಲಿ ಬೊಕ್ಕ ತಯಾರ ಅವನಿಗೆ ನಾಟಿ ಜನಲ್ಲ. ಮತ್ತು ಮದುಮಗನ ಒಟ್ಟಿಗೆ ಕೂಡ ಒಂದು ಡ್ಯಾನ್ಸ್ ಮಾಡಿದರು, ಅದು ಕೂಡ ಅಷ್ಟೇ ತುಂಬ ಒಳ್ಳೆ ಮಾಡಿದ್ದಾರೆ ಎಲ್ಲರೂ ಕೂಡ. ನನ್ನ ಒಟ್ಟಿ ಬದುಕಿ ಜಂಟಿ ಹಾಕುವ ದಿನ ಸೊ ನಿಗ್ಲು ಪುರ ಮದುವೆ ಆಯ್ತು ನಿಗ್ಲು ಪುರತೆ ಸರಿ ಓಕೆ ಒಂಜಿ ಅನುಭವದ ಮಾತಾಡ ಧನುಷ್ ಅಣ್ಣಗೆ ಬಂದ್ಬಿಡಂದಾಡ ಧನುಷ್ ಅಣ್ಣ ಇನ್ನು ಇಂಚೆ ಎತ್ತಾರೆ ಧನುಷರು ಇಂಚೆ ಎತ್ತಾರೆ ನಾನು ದುಂಬು ಇಂಚೆ ಎತ್ತಾರೆ ಅಲ್ಲಿ ಬಂದ್ಬಿಡಂದಾಡ ದಾದ ಬಂದ್ಬಂದೆ ಇದೆಲ್ಲ ಕರೆಕ್ಟ್ ಇಲ್ಲ ಅಂಚನೆ ಒಳ್ಳೆ ನನ್ನ 5 ಜನ ಬರ್ಪೇರ ಅನ್ನೋಟ್ಟು ಬರ್ನಾಗ ಏನ್ ಚಪ್ಪಡು ಕೋಪ ಜಾಸ್ತಿ ಪಾತ್ರೆಯನ್ನು ಕಮ್ಮಿ ಅದು ಜಾಸ್ತಿ ಪಾತ್ರೆ ಇರ್ಲಿ ಅದು ಜಾಸ್ತಿ ಇಂಚೆ ಕ್ಯಾರ್ದೆ ತೊಳ್ಳೆ ದಾದ ಒಂಜಿ ಕೊಡೋದೆ ಶೀಶಾ ಮಗು ಆಡಿಸಿ ಟ್ರೈನಿಂಗ್ ತಗೊಳ್ತೀಯಾ ಎಂತ? ಟ್ರೈನಿಂಗ್ ಆಗಿದೆ ಆಲ್ರೆಡಿ. ಟ್ರೈನಿಂಗ್ ಆಗಿದೆ, ಇನ್ನು ಮದುವೆ ಆಗೋದು ಬಾಕಿ. ಅಯ್ಯಯ್ಯ, ನಿಮ್ಮೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ ತಮ್ಮನಿಗೆ? ಹೌದಾ? ಮತ್ತೆ ಕೆಮ್ಮವ ಕಡಲೆ ತಿಂದು ಪಜ್ಜಿ ಕಡಲೆ ಆಯ್ತು ಕಡಲೆದ ಡ್ಯಾನ್ಸ್ ಇತ್ತು ಗೊತ್ತಿಯಾನ ಅಲ್ಲಿ ಪೂರ ಸ್ಟೇಜ್ ಬಿಡ್ಕಲ್ಲತ ಮತ್ತು ಬೆಜ್ಜಲ್ಲ ಪೂರ ಗಾಯ್ಸ್ ನೀರನ್ನು ಹೀಗೆ ಮಾಡಿ ಹೀಗೆ ಫಸ್ಟ್ ಹೀಗೆ ಮಾಡಬೇಕು. ಹಾಗೆ ಮಾಡ್ಲಿಲ್ಲ ಅದು ಓಪನ್ ಆಗುದಿಲ್ಲ. ಹೀಗೆ ಮಾಡಿ ತಿರ್ಸಿ ಬಿಡ್ಬೇಕು. ಹೀಗೆ ಇಲ್ಲದ ಓಪನ್ ಆಗುದಿಲ್ವಾ ಅದು ಬಡಿಲಿಲ್ಲ ಆದ್ರೆ? ಏ ಗಣೇಶ ಇಲ್ಲಿ ಎಂತ ಹೇಳ್ತಾ ಇದ್ದಾನೆ ನೋಡು. ಅದೇ ನೀರೆಂತ ಅದೇ ಇವನನ್ನೇ ಬೇರೆ ಮಾಡಿದ್ದು ಅವರು ಅಮ್ಮನಿಗೆ ಸೀಟ್ ಇಡುದು ಮತ್ತೆ ಕೂತ್ಕೊಳ್ತಾರೆ ಒಟ್ಟಿಗೆ. ಇದೆಂತ ಅಲ್ಲ ಅಮ್ಮನಿಗೆ ಸೀಟ್ ಸಿಗ್ತದೆ ಮಾರೆ ಎದುರು ಮಾಡೋದು. ಅದೀಗ ಬರ್ತಾಳೆ ಅಮ್ಮ ಬರ್ತಾನೆ ಹೇಳಿದಾಳಲ್ಲ. ಸೊ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಕಸಿನ್ ಅವ್ರದ್ದು ಎಂಗೇಜ್ಮೆಂಟ್ ಸಾರಿ ಎಂಗೇಜ್ಮೆಂಟ್ ದೊಂಪ ಪುಟ್ಟಕ್ಕೆ ಇರ್ತಾರೆ 2 ದಿವಸ ರಜೆ ಅಂತೆ ಅಲ್ಲ ಬಿನು. ಧನುಷ್ ಅವರ ಮೆಹಂದಿ ಫಂಕ್ಷನ್ ತುಂಬ ಗ್ರ್ಯಾಂಡ್ ಆಗಿತ್ತು. ನಾವಂತೂ ಫುಲ್ಲು ಎಂಜಾಯ್ ಮಾಡಿದೆವು. ಎಲ್ಲರಿಗೂ ಸಹ ತುಂಬ ಖುಷಿಯಾಗಿದೆ. ನಿಮಗೆ ಕೂಡ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.